ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ರು? ಸ್ನೇಹಿತರೆ, ನಾನು ಮಂಜು ದೇವರಾಜ್. ನಮ್ಮ ಕಿಂಗ್ಡಮ್ ಟಿವಿಗೆ ತಾವೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಂತೂ ಏನ್ ವಿಷಯ ನಡೀತಾ ಇದೆ ಅಂತಂದ್ರೆ, ಓಲಾ ಕಂಪ್ನಿಗಂತೂ ತುಂಬಾ ಇವತ್ತು ಪಾತಾಳಕ್ಕೆ ಬಿದ್ದೋಗಿದೆ ಅಂತ ಕೂಡ ಚರ್ಚೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ವೈರಲ್ ಆಗ್ತಾ ಇದೆ. ನೋಡಿ, ಓಲಾ ಕಂಪ್ನಿ ಯಾಕೆ ಹೀಗಾಯ್ತು, ಅದ್ರ ಫೌಂಡರ್ ಯಾರು? ನೋಡಿ, ಓಲಾ ಆಪ್ ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಆಲ್ರೆಡಿ ಒಂದು 5-6 ಇಯರ್ಸ್ ಇಂದ ಅದು ಫೌಂಡರ್ ಓಪನ್ ಆಗಿದ್ದು ತುಂಬಾ ವರ್ಷಗಳ ಹಿಂದೆ ಓಪನ್ ಆಗಿದೆ. ಬಟ್ ಆದ್ರೂ ಕೂಡ ಈ ಪಾತಾಳಕ್ಕೆ ಬೀಳುವಂತ ಪರಿಸ್ಥಿತಿ ಏನಾಗ್ತಿದೆ ಓಲಾಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ. ಸ್ನೇಹಿತರೆ, ಇನ್ನೊಂದು ಏನಂತಂದ್ರೆ, ಓಲಾ ಕಂಪ್ನಿ ಈಗಾಗೋದಕ್ಕೆ ಕಾರಣ ಏನು? ನೋಡಿ, ಓಲಾ ಕಂಪ್ನಿಗೆ ಓಲಾ ಭವಿಷ್ಯ ಗೌರವ, ಅದ್ರ ಫೌಂಡರ್ ಬಂದು ಭವಿಷ್ಯ ಗೌರವ ಅಂತ. ಬಟ್ ಅದು ಓಪನ್ ಆಗಿ ಬಂದು ಆಲ್ರೆಡಿ ಒಂದು 8 ಇಂದ 10 ಇಯರ್ಸ್ ಅಬೋ ಆಗಿದೆ. 10 ಇಯರ್ಸ್ ಮೇಲೆ ಆಯ್ತು ಓಪನ್ ಆಗಿ. ಬಟ್ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಓಲಾ, ಊಬರ್, ರ್ಯಾಪಿಡ್ ಅಂತ ನೀವು ಕೇಳಿರ್ಬೋದು ಸಂಸ್ಥೆಗಳನ್ನ. ಬಟ್ ಅದರಲ್ಲಿ ಓಲಾ ಕೂಡ ಒಂದು ತುಂಬಾ ಫೇಮಸ್ ಆಗಿತ್ತು. ಎಲ್ಲರ ಒಂದು ಮನೆಗೂ ಮಾತಾಗಿತ್ತು. ಅದು ಅಲ್ಲದೆ ಬೆಂಗಳೂರು ಅಂತಾರಲ್ಲ, ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿತ್ತು ಆ ಆ್ಯಪ್. ಎಲ್ಲ ಈಗಲೂ ಕೂಡ ಕೆಲವೊಂದಷ್ಟು ಡ್ರೈವರ್ಗಳು ಆ ಆ್ಯಪ್ ನ ನಂಬ್ಕೊಂಡು ಬದುಕ್ತಾ ಇದ್ರು. ಡ್ರೈವರ್ಗಳಾಗ್ಬೋದು, ಕ್ಯಾಬ್ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ಗಳಾಗ್ಬೋದು, ಆ ಆ್ಯಪ್ ನ ನಂಬ್ಕೊಂಡು ಬದುಕ್ತಾ ಇದ್ರು. ಬಟ್ ಈಗ ಆ ಆ್ಯಪ್ಗೆ ಹೊಡೆತ ಬಿದ್ದಿದೆ. ಬಟ್ ಆ್ಯಪ್ ಮಾತ್ರ ಅಂತಲ್ಲ, ಓಲಾ ಎಲೆಕ್ಟ್ರಿಕ್ ಕೂಡ ಹೊಡೆತ ಬಿದ್ದಿದೆ. ಯಾಕೆ ಹೀಗಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಏನಂತಂದ್ರೆ, ಓಲಾ ಆಪ್ ಓಲಾ ಆಪ್ ಅಂತಲ್ಲ, ಒಂದು ಆಪ್ ಬಿಡೋದಂತೂ ಅಷ್ಟು ಈಸಿ ಅಲ್ಲ. ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಕೂಡ ಅಷ್ಟು ಈಸಿ ಅಲ್ಲ. ಬಟ್ ಈ ಸಂಸ್ಥೆಯನ್ನ ಈಗ ನಡ್ಸೋಕೆ ಈಗ ಆಗ್ತಾ ಇಲ್ಲ, ಪಾತಾಳಕ್ಕೆ ಬಿದ್ದೋಗಿದೆ ಅಂತಂದ್ರೆ ಏನರ್ಥ, ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಈ ಸಂಸ್ಥೆಯಲ್ಲಿ ಈಗ ಎಷ್ಟೋ ಡ್ರೈವರ್ಸ್ಗಳು ಒಂದು ಜೀವನ ಇಲ್ಲಿ ಬೆಂಗಳೂರಲ್ಲಿ ಸಾಕ್ತಾ ಇತ್ತು. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ಬೇರೆ ಬೇರೆ ಕಂಟ್ರಿಯಲ್ಲೂ ಕೂಡ ಇದೆ. ಈ ಓಲಾ ಆಪ್ ಬಗ್ಗೆನೆ ಬೇರೆ ಬೇರೆ ಕಂಟ್ರಿಯಲ್ಲಿ, ದೇಶಗಳಲ್ಲಿ ಚರ್ಚೆ ಇದೆ. ಬಟ್ ಈಗಂತೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಈಗ ಓಲಾ ಆಪ್ ಪಾತಾಳಕ್ಕೆ ಬಿದ್ದೋಗುತ್ತೆ. ಆಪ್ ಮಾತ್ರ ಅಂತಲ್ಲ, ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ಸ್ಗಳು ಕೂಡ ಅದು ತುಂಬಾ ಸೋಷಿಯಲ್ ಮೀಡಿಯಾದಂತ ನೀವು ನೋಡಿರ್ತೀರಾ. ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ತುಂಬಾ ಚರ್ಚೆ ಆಗಿತ್ತು. ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಅವರು ಮಾಡ್ತಿರ್ತಕ್ಕಂಥ ಮೋಸ ಆಗ್ಲಿ, ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ತುಂಬಾ ಈ ರೀತಿ ಎಲ್ಲ ಅವ್ರು ಕೊಡೋದೇ ಒಂದು ರೂಲ್ಸು, ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು ರೂಲ್ಸು. ಮತ್ತೆ ಆ ಎಲೆಕ್ಟ್ರಿಕ್ ಸ್ಕೂಟರ್ಗಳೆಲ್ಲ ತುಂಬಾ ಕೆಟ್ಟೋಗ್ತಾ ಇದೆ. ಬರೀ ಅವ್ರು ತಗೊಂಡಿರ್ತಕ್ಕಂಥ ಒಂದೇ ತಿಂಗಳಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಕೆಟ್ಟೋಗ್ತಾ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ವಾರಂಟಿ ಏನು ಪ್ರಯೋಜನ ಆಗ್ತಾ ಇಲ್ಲ. ನೋಡಿ, 6 ಮಂತ್ 1 ಇಯರ್ ವಾರಂಟಿ ಕೊಡ್ತಾ ಇದ್ರೆ, ಅದೆಲ್ಲ ವಾರಂಟಿ ತಗೊಂಡ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಮತ್ತೆ ಕೆಲವು ಬ್ಯಾಟ್ರಿಗಳು, ಅವ್ರು ಕೊಟ್ಟಿರ್ತಕ್ಕಂಥ ಬ್ಯಾಟ್ರಿ ವಾರಂಟಿ ಕೂಡ ಅಷ್ಟೇ, ಏನು ಕೆಪಾಸಿಟಿ ಸಿಗ್ತಾ ಇಲ್ಲ ಅದರಿಂದ ಅಂತ ಕೂಡ ತುಂಬಾ ವಿಷಯವನ್ನ ಕೇಳ್ಬಿಟ್ಟಿದ್ದು. ಬಟ್ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಸ್ನೇಹಿತರೆ, ನೋಡಿ, ಓಲಾ ಆಪ್ ಅಂತೂ ಈಗ ಓಲಾ ಒಂದು ಕಂಪ್ನಿ, ಆಪ್ ಬಗ್ಗೆ ಅಂತ ನಾನು ಹೇಳಲ್ಲ, ಓಲಾ ಸಂಸ್ಥೆ ಕಂಪ್ನಿ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಕಂಪ್ನಿ ಅಂತಂದ್ರೆ, ಒಂದು ಕಂಪ್ನಿನ ನಾವು ನಡೆಸಬೇಕಂತಂದ್ರೆ ಅದಕ್ಕೆ ಆದಂತ ಒಂದು ಲೈಸೆನ್ಸ್ ಇರುತ್ತೆ, ಅದಕ್ಕೆ ಆದಂತ ಒಂದು ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೋಬೇಕಾಗುತ್ತೆ. ಇದೆಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ. ಒಂದು ಭಾರತದ ನಮ್ಮ ಪ್ರಾಧಿಕಾರ ಅಂತ ಏನಿರುತ್ತೆ, ಅದು ಕೆಳಗಡೆ ಬರ್ತಿರ್ತಕ್ಕಂಥ ಕೆಲವು ಕಂಪ್ನಿಗಳೆಲ್ಲ ನೀವು ನೋಡಿರ್ಬೋದು, ಸಪರೇಟ್ ಅದು ಬೇರೆ ಹೋಗುತ್ತೆ. ಬಟ್ ಆದ್ರೂ ಕೂಡ ಈಗ ಓಲಾ ಕಂಪ್ನಿ ಬಗ್ಗೆ ಇಷ್ಟು ಪಾತಾಳಕ್ಕೆ ಬೀಳುವಂತ ಪರಿಸ್ಥಿತಿ ಈಗ ಏನಾಯ್ತು ನೋಡಿ. ಎಷ್ಟೋ ಜನ ಡ್ರೈವರ್ಸ್ಗಳು ಇವತ್ತು ಕೂಡ ಅದನ್ನ ನಂಬ್ಕೊಂಡು ಒಂದೊತ್ತಿನ ಊಟ ಮಾಡ್ತಾ ಇದಾರೆ, 3 ಹೊತ್ತಿನ ಊಟ ಮಾಡ್ತಾರೆ. ಮತ್ತೆ ಡೆಲಿವರಿ ಬಾಯ್ಸ್ ಅಂತೂ ಇವತ್ತು ಓಲಾ ಕಂಪ್ನಿಯಿಂದ 2-2 ಸಾವಿರ ದುಡಿತಾರೆ ಡೈಲಿ ದಿನಕ್ಕೆ. ಅವ್ರದ್ದು ಒಂದು ಪೆಟ್ರೋಲ್ ಎಲ್ಲ ಹೋಗಿ 1.5 ಇಂದ 2 ಸಾವಿರ ಉಳಿಸೋದು ಡೈಲಿ ಮಾಡ್ತಾ ಇದ್ರು. 1 ಸಾವಿರನಾದ್ರೂ ಉಳಿಸ್ತಾ ಇದ್ರು, ತಿಂಗಳಿಗಿಲ್ಲ ಅಂದ್ರೆ 30-40 ಉಳಿಸ್ಕೊಂಡು ಹೋಗ್ತಾ ಇದ್ರು ಆಟೋ ಡ್ರೈವರ್ಸ್ ಕೂಡ. ಬಟ್ ಇವಾಗಂತೂ ಓಲಾ ಸಂಸ್ಥೆ ಆ ರೀತಿ ನಡ್ಕೊಳ್ತಾ ಇಲ್ಲ. ಯಾಕೆಂತಂದ್ರೆ ಮುಂದೆ ಪಾತಾಳಕ್ಕೆ ಬಿದ್ದೋಗಿದೆ ಈಗಾಗ್ಲೇ. ಅದನ್ನ ನಡ್ಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಟ್ ಅದನ್ನ ಆಪ್ ನ ಬೇರೆಯವ್ರಿಗೆ ಏನೋ ಮಾರ್ಬಿಡ್ತಾರೆ ಅಂತ ಕೂಡ ಸುದ್ದಿ ವೈರಲ್ ಆಗ್ತಾ ಇದೆ. ಬಟ್ ನೋಡೋಣ ಏನ್ ಮಾಡ್ತಾರೆ, ಮಾರ್ಬಿಡ್ತಾರೋ ಇಲ್ಲ ಅಕಸ್ಮಾತ್ ನಡ್ಸೋಕಾಗದೆ ಕೈ ಬಿಟ್ಬಿಡ್ತಾರೋ ಅನ್ನೋದು ಕೂಡ ಚರ್ಚೆಯಲ್ಲಿದೆ. ನೋಡೋಣ ಮುಂದೆ. ಸದ್ಯಕ್ಕಂತೂ ಈಗ ನೋಡಿ, ಓಲಾ, ಊಬರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತೂ ತುಂಬಾ ಫೇಮಸ್ ಆಗ್ತಾ ಇದೆ. ಅದು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಅಂತೂ ಇನ್ನು ಕೋರ್ಟ್ ಅಲ್ಲಿ ವಾದ ವಿವಾದಗಳು ನಡೀತಾ ಇದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ. ಬಟ್ ಓಲಾ ಬಗ್ಗೆ ಅಂತೂ ಓಲಾ ಎಲೆಕ್ಟ್ರಿಕ್ ಯಾಕೆ ಹೀಗಾಯ್ತು ನೋಡಿ. ಎಲೆಕ್ಟ್ರಿಕ್ ಬಗ್ಗೆ ನಿಮ್ಗೆಲ್ಲರೂ ನಾನು ಹೇಳ್ಬೇಕಾದ ವಸ್ತುದೇನಿಲ್ಲ. ಅಲ್ಲಿ ಹಿಂದೆ ಅಂತೂ ಓಲಾ ಎಲೆಕ್ಟ್ರಿಕ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಎಲೆಕ್ಟ್ರಿಕ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅವ್ರ ಕೈಲಿ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಆ ಪ್ರಾಬ್ಲಮ್ ಅಂತದ್ದಾದ್ರೂ ಕೂಡ ಏನು ಆ ಪ್ರಾಬ್ಲಮ್, ಅಲ್ಲಿ ಇರತಕ್ಕಂಥ ಪ್ರಾಬ್ಲಮ್ ನೋಡಿ. ಓಲಾ ಎಲೆಕ್ಟ್ರಿಕ್ ಸಂಸ್ಥೆಯನ್ನ ಓಪನ್ ಮಾಡಿದ್ದೆ ದೊಡ್ಡ ತಪ್ಪಾಯ್ತಾ ಓಲಾಗೆ. ತಪ್ಪು ಅಂತ ಹೇಳೋದಕ್ಕೂ ನಾನು ಹೋಗಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ಸಂಸ್ಥೆಯನ್ನ ಕರೆಕ್ಟ್ ಆಗಿ ನಡ್ಸೋದಿಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ಒಂದು ಎಲೆಕ್ಟ್ರಿಕ್ ಸಂಸ್ಥೆಯನ್ನ ಒಂದು ಕಂಪ್ನಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಆ ರೀತಿ ನಡ್ಸ್ಕೊಂಡು ಹೋಗೋದು ಅವ್ರಿಗೆ ಯಾವುದೇ ಕಾರಣಕ್ಕೂ ಆತರ ಬರ್ತಾ ಇಲ್ಲ. ಅದರಿಂದ ಓಲಾ ಸಂಸ್ಥೆ ಈ ರೀತಿ ಪಾತಾಳಕ್ಕೆ ಬಿದ್ದಿದೆ ಇವತ್ತು ನೋಡಿ. ಎಲ್ಲಾ ಕಸ್ಟಮರ್ಸ್ ಕೂಡ ಓಲಾನ ಬೈತಾ ಇದಾರೆ. ಎಲ್ಲಾ ಕಸ್ಟಮರ್ಸ್ ಕೂಡ ಓಲಾ ಈ ರೀತಿ ತಪ್ಪು ಮಾಡ್ತಾ ಇದೆ, ನಮ್ಗೆ ಜನಗಳಿಗೆ ಕಸ್ಟಮರ್ಸ್ಗೆ ಮೋಸ ಮಾಡ್ತಾ ಇದಾರೆ. ಯಾಕೆ ಈಗ ಮಾಡ್ತಾ ಇದಾರೆ ಓಲಾ ಸಂಸ್ಥೆಯವರು? ಬಟ್ ಇವತ್ತು ನೋಡಿ, ಓಲಾ ಸಂಸ್ಥೆಯವರು ಓಲಾ ಆಪ್ ಒಂದು ಅವ್ರ ಆಫೀಸ್ ಕೂಡ ಇವತ್ತು ಬೆಂಗಳೂರಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಆಫೀಸ್ಗಳು ಎಲ್ಲೂ ಸಿಗ್ತಾ ಇಲ್ಲ ಓಲಾ ಆಫೀಸ್ಗಳು. ಬಟ್ ಯಾಕೆಂತಂದ್ರೆ ಓಲಾ ಅಟ್ಯಾಚ್ಮೆಂಟ್ ಆಫೀಸ್ ಮಾತ್ರ ಸಿಗುತ್ತೆ, ಹೆಡ್ ಆಫೀಸ್ ಅಂತೂ ಎಲ್ಲೂ ಸಿಗ್ತಾ ಇಲ್ಲ.
ಸಿಕ್ಕಿದ್ರು ಕೂಡ ಇಲ್ಲಿ ಕಸ್ಟಮರ್ಸ್ ಬಂದು ಗಲಾಟೆ ಮಾಡ್ತಾರೆ ಅಂತ ಕೂಡ ಗೊತ್ತಿದೆ ಅವ್ರಿಗೆ. ಅದರಿಂದ ಓಲಾ ಎಲೆಕ್ಟ್ರಿಕ್ ಆಫೀಸ್ಗಳು ಕೂಡ ತುಂಬಾ ಮುಚ್ಚೋಗ್ತಾ ಇದೆ. ಮುಚ್ಚೋಗ್ತಾ ಇರೋದಕ್ಕೆ ಕಾರಣ ಇದೇನೆ, ಎಲೆಕ್ಟ್ರಿಕ್ ಬೈಕ್ ದೇ ಪ್ರಾಬ್ಲಮ್, ಬೇರೆ ಇನ್ಯಾವುದೂ ಇಲ್ಲ. ಬಟ್ ಇನ್ನೊಂದ್ ಏನಂತಂದ್ರೆ ಓಲಾ ಆಪ್ ಅಂತೂ, ಡೆಲಿವರಿ ಆಪ್ ಅಂತೂ ನಡ್ಸ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಅದು ಕೂಡ ಅಷ್ಟೇನೆ, ಬೇರೆಯವ್ರ ಹತ್ರ ಈಗ ಜೊಮ್ಯಾಟೊ, ಸ್ವಿಗ್ಗಿ ಅವ್ರ ಹತ್ರ ಎಲ್ಲ ಸಾಲ ಇಸ್ಕೋಬೇಕು ಬಂದಿದೆ ಫುಡ್ ಆರ್ಡರ್. ಬಟ್ ಯಾಕೆಂದ್ರೆ ಅವುದೇ ಆದ ಸ್ವಂತ ಆಟೋಗಳೆಲ್ಲ ಈಗೆಲ್ಲ ಜಾಸ್ತಿ ಬೀಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿನೂ ಕೂಡ ಈಗ ಬ್ಯಾನ್ ಮಾಡ್ಬೇಕು ಅಂತ ಕೂಡ ಕೋರ್ಟ್ ಅಲ್ಲಿ ನಡೀತಾ ಇದೆ. ಬಟ್ ಬ್ಯಾನ್ ಮಾಡ್ತಾರೋ ಇಲ್ವೋ ಅಂತ ಅನ್ನೋದು ನೆಕ್ಸ್ಟ್ ಮುಂದಿನ ಪೀಳಿಗೆ ಬಿಟ್ಟಿದ್ದು. ಬಟ್ ಏನ್ ಮಾಡ್ತಾರೆ ಓಲಾ ಆಪ್ ಬಗ್ಗೆ ಇನ್ನು ಏನು ಆಪ್ ನ ಕಂಟಿನ್ಯೂ ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.